ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಬೇಕು ಅಂತಾನೆ ರಾಜಕೀಯ ಷಡ್ಯಂತ್ರದಿಂದ ಸಹೋದರನ ಬಂಧನ ಆಗಿದೆ ಅನ್ನುವಂತ ಆರೋಪಕ್ಕೂ ಈಗ ಸಿಗ್ತಾ ಇರುವಂತಹ ಮಾಹಿತಿ ನೋಡಿ. ಸಸ್ಪೆಂಡ್ ಆದ ಅಧಿಕಾರಿಗಳಿಂದಲೇ ವಿಕ್ರಮ್ ಸಿಂಹ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಂದಗೌಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣ ಇದು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಗ್ರಾಮದ ಅರಣ್ಯಾಧಿಕಾರಿಗಳು ಅನುಮಾನ ಮೂಡಿಸ್ತಾ ಇದೆ ಅರಣ್ಯ ಇಲಾಖೆಯ ನಡೆ. ಎಸಿಎಫ್ ಪ್ರಭುಗೌಡ ಬಿರಾದರ್, ಆರ್ಎಫ್ಒ ವಿನಯ್ ಬಂಧಿಸಿದ್ದರು. ಮರ ಕಡಿದ ಪ್ರಕರಣದಲ್ಲಿ ಅಮಾನತುಗೊಂಡಿದ್ದಾರೆ ಅಧಿಕಾರಿಗಳು. ಸಸ್ಪೆಂಡ್ ಆದ ಅಧಿಕಾರಿಗಳಿಂದಲೇ ಈಗ ವಿಕ್ರಮ್ ಸಿಂಹ ಅವರ ಬಂಧನ ಆಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂತಹ ವಿಚಾರ. ಮಾರ್ಕ್ ಮಾಡಿ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ವಿಕ್ರಮ್ ಸಿಂಹ ಬಂಧನ ಮಾಡಿರುವಂತಹ ಅಮಾನತುಗೊಂಡಿರುವಂತಹ ಅಧಿಕಾರಿಗಳು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಇವರೇ ಅವರು ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಅಮಾನತುಗೊಂಡಿದ್ರು ಕೂಡ ಹೇಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹ ಅವರನ್ನ ಬಂಧನ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅದೇ ಕಾರಣಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ರಾಜಕೀಯ ಷಡ್ಯಂತ್ರದಿಂದ ನನ್ನ ಕುಟುಂಬದ ತೇಜೋವಧೆ ಮಾಡುವ ಕೆಲಸ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಅಮಾನತುಗೊಂಡಿರುವ ಅಧಿಕಾರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗೆ ಕ್ರಮ ಕೈಗೊಳ್ತಾರೆ, ಹೇಗೆ ಆರೋಪಿಗಳ ಬಂಧನ ಮಾಡ್ತಾರೆ, ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಧಿಕಾರಿಗಳ ಈ ನಡೆ? ಶ್ರುತಿ, ನಿಜಕ್ಕೂ ಏನು ಈ ನಂದಗೌಡನಹಳ್ಳಿ ಕೇಸ್ನಲ್ಲಿ, ಬೇಲೂರಿನ ನಂದಗೌಡನಹಳ್ಳಿ ಕೇಸ್ನಲ್ಲಿ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ಕೂಡ ಬಂಧನ ಆಗಿರುವಂತದ್ದು. ಆದ್ರೆ ಪ್ರಾರಂಭದಿಂದಲೂ ಕೂಡ ಅರಣ್ಯ ಇಲಾಖೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದು ಇದರಲ್ಲಿ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಮರ ಕಡ್ದಿರುವಂತದ್ದು. ಆದ್ರೆ ಇದನ್ನ ಯಾರೇ ಕಡ್ದಿದ್ರಿ ಅದು ಎರಡನೇ ವಿಚಾರ. ಕಡಿಯೋ ತನಕ, ಇಷ್ಟು ಮರವನ್ನ ಕಡಿಯೋ ತನಕ ಇವ್ರು ಏನ್ ಮಾಡ್ತಿದ್ರು, ಇವರಿಗೆ ಸ್ಪಾಡ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೂ ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆಗಳು ಹುಟ್ಟಾಗ್ತಾ ಇದ್ವು. ಜೊತೆಗೆ ಈಗ ಇನ್ನೂ ವಿಚಿತ್ರ ಸಂಗತಿ ಅಂದ್ರೆ ಈ ಒಂದು ಕೇಸ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ವಿಕ್ರಮ್ ಅನ್ನ ಏನು ಬಂಧಿಸಿದ್ದಾರೆ, ಬಂಧಿಸಿ ಇರುವಂತಹ ಫೋಟೋಗಳಲ್ಲಿ ನೋಡ್ಬೋದು. ಒಬ್ರು ಎಸಿಎಫ್ ಪ್ರಭುಗೌಡ ಮತ್ತೆ ಇನ್ನೊಬ್ರು ವಿನಯ್ ಆರ್ಎಫ್, ಇವರಿಬ್ರು ಕೂಡ 28ನೇ ತಾರೀಕು ಸಸ್ಪೆಂಡ್ ಆಗಿ ಸರ್ಕಾರ ಆದೇಶವನ್ನ ಏನು ಹೊರಡಿಸಿದೆ, 28ನೇ ತಾರೀಕು ಸಸ್ಪೆಂಡ್ ಆದ ಆದೇಶ ಹೊರಡಿಸಿರುವ ಆದೇಶದಲ್ಲಿ ಈಗಾಗಲೇ ಇವರಿಬ್ಬರನ್ನ ಹೆಸರು ಇರುವಂತದ್ದು. ಜೊತೆಗೆ ಇದರ ನೆಕ್ಸ್ಟ್ ಸ್ಟೆಪ್ ಹಾಸನದ DFO ಕೂಡ ಇದರಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಆದ್ರೆ ಇಡೀ ಮುಖ್ಯ ಅಧಿಕಾರಿಗಳೇ ಸಸ್ಪೆಂಡ್ ಆಗಿರುವಾಗ ಈ ಫೋಟೋದಲ್ಲಿ ಅವರನ್ನೇ, ಆ ವ್ಯಕ್ತಿಗಳೇ ಯಾರು ಸಸ್ಪೆಂಡ್ ಆಗಿದ್ದಾರೆ ಅವರೇ ವಿಕ್ರಮ್ ಗೌಡನ್ನ ಅಂದ್ರೆ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ಬಂಧಿಸಿರುವಂತದ್ದು. ಇದ್ಯಾವ ರೀತಿ ಕಾರ್ಯವೈಖರಿ ಅನ್ನೋದು ಸಾಕಷ್ಟು ಸಾಮಾನ್ಯರಿಗೂ ಕೂಡ ಬರುವಂತ ಪ್ರಶ್ನೆ. ಇನ್ನ ನಾವು ಇದನ್ನ ಯಾರು ಬಂಧನ ಮಾಡಿದ್ದಾರೆ ಅವರನ್ನ ಸಂಪರ್ಕಿಸಿ ಕೇಳಿದಾಗ ಅವರ ಕಡೆಯಿಂದ ಬಂದಿರುವ ಮಾಹಿತಿ ಏನಂತ ಅಂದ್ರೆ, ಈಗಾಗಲೇ ಈ ಸಸ್ಪೆಂಡ್ ಆಗಿರುವ ಕಾಪಿ ನಮ್ಮ ಕೈ ಸೇರಿಲ್ಲ ಅನ್ನುವಂತಹ ಒಂದು ಮಾಹಿತಿ ಅವರು ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನೇರವಾಗಿ ಎಲ್ಲೂ ಹೇಳಿಲ್ಲ. ಈ ಬಗ್ಗೆ ಖುದ್ದು ಅರಣ್ಯ ಸಚಿವರೇ ಉತ್ತರ ಕೊಡ್ಬೇಕಾಗಿರೋದು. ಯಾಕೆಂದ್ರೆ ಹಾಸನದಲ್ಲಿ ಮರದ ವಿಚಾರದಲ್ಲಿ ಎಷ್ಟು ಲೂಸ್ ಹೋಲ್ ಇದೆ ಅನ್ನುವಂಥದ್ದು. ಅಂದ್ರೆ ಒಂದು ಮರವನ್ನ ಕಡಿಬೇಕು ರೈತ ಅಂದ್ರೆ ಅವನನ್ನ 25 ಬಾರಿ ಆಫೀಸ್ ಸುತ್ತಿಸೋ ಕೆಲಸ ಮಾಡ್ತಾರೆ ಇವರು. ಆದ್ರೆ ಇಷ್ಟೆಲ್ಲ ಮರ ಕಡ್ದು ಆಗಿ ಮತ್ತೆ ಸಸ್ಪೆಂಡ್ ಆಗಿ ಮತ್ತೆ ಪುನಃ ಅವ್ರು ಸಸ್ಪೆಂಡ್ ಆದ ಅಧಿಕಾರಿಗಳನ್ನೇ ವಿಚಾರಣೆಗೆ ಬಿಟ್ರೆ ಅಂದ್ರೆ ಯಾವ ರೀತಿ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅಂದ್ರೆ ಮೇಲ್ನೋಟಕ್ಕೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಮತ್ತೆ ಈ ಪ್ರಕರಣದಲ್ಲಿ ಯಾರು ಜವಾಬ್ದಾರಿಯನ್ನ ಕೈಗೊಳ್ಬೇಕಿತ್ತೋ ಅವ್ರ ಜವಾಬ್ದಾರಿ ನಿರ್ಲಕ್ಷ್ಯದಿಂದ ಅಥವಾ ಅವರ ಇನ್ವಾಲ್ವ್ಮೆಂಟ್ ಇಂದಲೇ ಈ ಕೆಲಸ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಹೀಗಿರ್ಬೇಕಾದ್ರೆ ತಪ್ಪು ಮಾಡಿದವನನ್ನ ಆರೋಪ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಗಳನ್ನೇ ಅದೇ ಕೇಸ್ಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬಿಟ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಈ ವಿಚಾರದಲ್ಲೂ ಕೂಡ ಬೇರೆ ರೀತಿಯ ಉದ್ದೇಶ ಇತ್ತ ಅನ್ನೋದು ಪ್ರಶ್ನೆ ಬರುತ್ತೆ. ಅಧಿಕಾರಿಗಳ ಈ ನಡೆಯನ್ನ, ಈ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇರೋದನ್ನ ನೋಡಿದ್ರೆ ಬೇರೆ ರೀತಿಯ ಉದ್ದೇಶ ಈ ಪ್ರಕರಣದಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟ ಅಂತ ಅನಿಸ್ತಾ ಇದೆ. ಶ್ರುತಿ, ಈಗಾಗಲೇ ಸಾಕಷ್ಟು ಇದರಲ್ಲಿ ಅನುಮಾನಗಳು ವ್ಯಕ್ತವಾಗ್ತಿರುವಂತದ್ದು. ಯಾಕಂತ ಅಂದ್ರೆ ಇದು ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರನ್ನ ಈಗಾಗಲೇ ಏನು
ಕಾಂಗ್ರೆಸ್ನ ದೀಪಕ್ ಅಂತಕ್ಕಂಥವ್ರು ಈಶ್ವರ ಖಂಡ್ರೆ ಅವರಿಗೆ ಪತ್ರ ಬರೋದು, ಅಂದ್ರೆ ಅರಣ್ಯ ಸಚಿವರಿಗೆ ಪತ್ರವನ್ನ ಬರೀತಾರೆ, ದೂರನ್ನ ನೀಡ್ತಾರೆ. ನಂತರ ಇದು ಕಾಂಗ್ರೆಸ್ ತನ್ನ ಅಧಿಕೃತ ಪೇಜ್ ವಾಲ್ ನಲ್ಲಿ ಹಾಕೊಳ್ತಾರೆ. ಅಲ್ಲಿ ಪ್ರತಾಪ್ ಸಿಂಹನನ್ನ ಮೇಲೂ ಕೂಡ ಆರೋಪವನ್ನ ಮಾಡುವಂತದ್ದು. ಈ ಎಲ್ಲಾ ಆರೋಪಗಳ ನಂತರ ವಿಕ್ರಮ್ ಸಿಂಹನೇ ಇದನ್ನ ಮಾಡಿದ್ದಾರೆ ಅಂತ ಪದೇ ಪದೇ ಆರೋಪಗಳನ್ನ ಮಾಡ್ತಾರೆ. ಅದಕ್ಕೆ ವಿಕ್ರಮ್ ಸಿಂಹನ್ನ ಅರೆಸ್ಟ್ ಮಾಡುವ ಮುಂಚೆ ಆತನನ್ನ ಯಾವುದೇ ವಿಚಾರಣೆಗೂ ಕೂಡ ಅರಣ್ಯ ಇಲಾಖೆ ವಿಚಾರಣೆ ಮಾಡಿರಲ್ಲ. ಯಾಕಂತ ಅಂದ್ರೆ ಈ ಹೆಸರು ಈಗ ಏನು ಜಮೀನಿದೆ ಅದು ಜಯಮ್ಮ ಅನ್ನುವಂಥವ್ರು, ಜಯಮ್ಮನ ಹೆಸರಿಂದ ವಿಕ್ರಮ್ ಅವರು ತಮ್ಮ ಶುಂಠಿ ಬೆಳಿಲಿಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಎಲ್ಲೋ ನೇರ ಇನ್ವಾಲ್ವ್ಮೆಂಟ್ ವಿಕ್ರಮ್ದು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಇದ್ರೂ ಕೂಡ ಅವರೇ ಈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರೋದ್ರಿಂದ ಅವರ ಗಮನಕ್ಕೆ ಬರದೆ ಇದಾಗ್ಲಿಕ್ಕಿಲ್ಲ ಅನ್ನೋದು ಈಗಾಗಲೇ ಆರೋಪ ಮಾಡಿದ್ದು. ಹೀಗಾಗಿ ಸಾಕಷ್ಟು ಈಗ ಅಧಿಕಾರಿಗಳು ಇದರಲ್ಲಿ ಮೇಲ್ನೋಟಕ್ಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದು ಕೊನೆಗೆ ಯಾವಾಗ ಈ ಒಂದು ಇಡೀ ಪ್ರಕರಣ ಅವರ ಕುಣಿಕೆಗೆ ಅವರ ಕತ್ತಿಗೆ ಬರುತ್ತೆ ಆಗ ಇದರಿಂದ ಅವರು ಪಾರಾಗಲೇಬೇಕಾದ ಅನಿವಾರ್ಯತೆ ಅವರಿಗೆ ಎದುರಾಗಿದೆ. ಜೊತೆಗೆ ಇದರಿಂದ ತಪ್ಪಿಸಿಕೊಳ್ಳಲು ವಿಕ್ರಮ್ ಅನ್ನ ಬಂಧಿಸಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಜೊತೆಗೆ ಹಿರಿಯ ಅಧಿಕಾರಿಗಳು DFO ಅಂದ್ರೆ ಇಡೀ ಅರಣ್ಯ ಇಲಾಖೆಗೆ, ಇಡೀ ಹಾಸನಕ್ಕೆ ಹೆಡ್ ಅವರೇ ಸಸ್ಪೆಂಡ್ ಆದ ಮೇಲೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಾಕಷ್ಟು ಅನುಮಾನಗಳಂತೂ ಇದೆ ಅಧಿಕಾರಿಗಳ ಈ ನಡೆಗೆ ಸಂಬಂಧಪಟ್ಟಂತೆ. ಆಲ್ರೆಡಿ ಅಮಾನತಾಗಿರುವ ಅಧಿಕಾರಿಗಳ ಅಮಾನತು ಆದೇಶದ ಪ್ರತಿ ಕೂಡ ನನ್ನ ಕೈಯಲ್ಲಿದೆ. ಯಾವ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಆದೇಶ ಹೊರಡಿಸಿದ್ದಾರಲ್ಲ ಅದರ ಪ್ರತಿ ಏನಿದೆ ಈ ವಿಚಾರ ಅಂದ್ರೆ ಅಧಿಕಾರಿ ಅಥವಾ ನೌಕರರ ದಿವ್ಯ ಕರ್ತವ್ಯ ನಿರ್ಲಕ್ಷ್ಯತೆ, ಕರ್ತವ್ಯ ಲೋಪಗಳಿಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಸಾಕ್ಷ್ಯ ಇದೆ ಎಂಬುದು ಪರಾಮರ್ಶೆಯಿಂದ ಮನದಟ್ಟಾಗಿರೋದ್ರಿಂದ ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆಯನ್ನ ಬಾಕಿ ಇರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ಅಧಿಕಾರಿ ಅಥವಾ ನೌಕರರನ್ನ ಸರ್ಕಾರದ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಸರ್ಕಾರದ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಯಾವ ಅಧಿಕಾರಿಗಳು, ಯಾವ ನೌಕರರು ಆ ಹೆಸರು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಪ್ರಭುಗೌಡ ಈರನಗೌಡ ಬಿರಾದರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಹಾಸನ ಉಪವಿಭಾಗ ಹಾಸನ. ಶ್ರೀ ವಿನಯ್ ಕುಮಾರ್, ವಲಯ ಅರಣ್ಯಾಧಿಕಾರಿ, ಬೇಲೂರು ವಲಯ, ಇಬ್ಬರು ಕೂಡ ಸಸ್ಪೆಂಡ್ ಆಗಿದ್ದಾರೆ, ಅಮಾನತುಗೊಳಿಸಲಾಗಿದೆ. ಹಾಗಿದ್ದು ಕೂಡ ವಿಕ್ರಮ್ ಸಿಂಹ ಅವರನ್ನ ಈ ಕೇಸ್ನಲ್ಲಿ ಹೇಗೆ ಅವ್ರು ಹೋಗಿ ಬಂಧನ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಒಟ್ಟಲ್ಲಿ ಈ ನಡೆಯ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸಗಳಾಗ್ತಾ ಇದೆಯಾ, ಯಾರನ್ನಾದ್ರೂ ಇಲ್ಲಿ ಸಂರಕ್ಷಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ಗೊತ್ತಿಲ್ಲ. ಸಾಕಷ್ಟು ಅನುಮಾನ ಇದೆ. ಇದೇ ಕಾರಣಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ